ಇವತ್ತು ಇಲ್ಲಿ ನಾನು ಕ್ವಾಂಟಮ್ ವಿಚಾರಕ್ಕೆ ದೊಡ್ಡ ಸಮಿತಿಗೆ ಬಂದಿದ್ದೀನಿ. ವಿಶ್ವದ ಅನೇಕ ಎಲ್ಲ ಲೀಡರ್ಸ್ ಬಂದಿದ್ದಾರೆ. ಲೀಡರ್ ಆಗ್ತಾರೆ. ಕರ್ನಾಟಕಕ್ಕೆ ಗೌರವ ಬರ್ತಾ ಇದೆ. ಕ್ವಾಂಟಮ್ ಸಿಟಿ ಬರ್ತಾ ಇದೆ. ಸೊ ನಾವು ಎಲ್ಲ ಇದಕ್ಕೆ ಉತ್ತೇಜನ ಕೊಡ್ತಾ ಇದೀವಿ. ಹೊಸ ಟೆಕ್ನಾಲಜಿಗೆ ಹೊಸ ಶಕ್ತಿ ಕೊಡ್ತಾ ಇದೀವಿ. ನಾವೇ ಇದರ ನಾಯಕತ್ವವನ್ನು ವಹಿಸ್ತೀವಿ. ಇವತ್ತು ವಿಶ್ವದ ಅನೇಕ ದೇಶಗಳು ಕೂಡ ಜೊತೆ ಮಾಡಿದ್ದಾರೆ. ಇಲ್ಲಿ ಇರುವಂತ ಪ್ರಕೃತಿ, ಇಲ್ಲಿರುವಂತ ಹವಾಮಾನ, ಇಲ್ಲಿರುವಂತ ಹ್ಯೂಮನ್ ರಿಸೋರ್ಸಸ್, ವಿದ್ಯಾರ್ಥಿಗಳು, ಬ್ರೈನ್, ಸಂಸ್ಥೆಗಳು ಎಲ್ಲ ನೋಡಿ ಬಹಳ ಖುಷಿ ಆಗ್ತಾ ಇದೆ. One of the greatest technological hub, and as far as quantum is a new technology. ಎಲ್ಲ ಒಳ್ಳೇದಾಗ್ತಾ ಇದೆ. ಸೊ ಕ್ರಿಯೇಟಿಂಗ್ ಎ ನ್ಯೂ ಕ್ವಾಂಟಮ್ ಸಿಟಿ. ಸರ್, ರಾಹುಲ್ ಗಾಂಧಿ ಅವರು ನಾವು ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಯಾವ ರೀತಿ ಬಿಜೆಪಿಯವರು ದುರುಪಯೋಗವನ್ನು ಮಾಡಿಕೊಂಡು ಅಧಿಕಾರ ದುರುಪಯೋಗ ಮಾಡಿಕೊಂಡು ಎಲೆಕ್ಷನ್ ಕಮಿಷನ್ ಉಪಯೋಗಿಸಿಕೊಂಡು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ನೋದನ್ನ ನಾವು ಬೆಳಕಿಗೆ ಚೆಲ್ಲಬೇಕಾಗ್ತದೆ. ನಮ್ಮ ಪಕ್ಷದಿಂದ ರಿಸರ್ಚ್ ಮಾಡಿದ್ರೆ ನಾವು ಅದನ್ನು ನಮ್ಮ ನಾಯಕರು ನಿಮ್ಮ ರಾಜ್ಯಕ್ಕೆ ತಿಳಿಸ್ತಾರೆ. ನಾವು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ದೃಷ್ಟಿಯಿಂದ ಏನಾಗಬೇಕು ಆಗಿದೆ. ಬಟ್ ವಿಚಾರವನ್ನು ಗೊತ್ತಾಗಬೇಕಲ್ಲ, ಅದಕ್ಕೆ ಅವ್ರು ಬರ್ತಾ ಇದ್ದಾರೆ. ಪ್ರಿಲಿಮಿನರಿ ಮೀಟಿಂಗ್ ನಾವು ಮಾಡಿದ್ದೀವಿ. ಇವತ್ತು ನಮ್ಮ ಜನರಲ್ ಸೆಕ್ರೆಟರಿ ಅವರು ಬರ್ತಾ ಇದ್ದಾರೆ, ಅವರು ಬರ್ತಾ ಇದ್ದಾರೆ, ರ್ಯಾಲಿ ಮಾಡಬೇಕಾ, ಸಭೆ ಮಾಡಬೇಕಾ, ಕೋರ್ಟ್ ವಿಷಯ ಗೌರ್ಮೆಂಟ್ ಆಗಿದೆ. ಇದ್ರ ಮೇಲೆ ನಾವು ಚರ್ಚೆ ಮಾಡ್ತೀವಿ. ಸಿಎಂ ಅವ್ರ ಜೊತೆ ಮಾತಾಡಿದ್ದೀರಾ ಇದಕ್ಕೆ ಸಂಬಂಧಪಟ್ಟಂತೆ? ಸರ್, ಎಲ್ಲಿಯವರು ಎಲ್ಲ ವಿಚಾರ ಮಾತಾಡಿದ್ದಾರೆ, ನಾನು ಮಾತಾಡ್ತೀನಿ. ಸರ್, ಇನ್ನೊಂದು ರಾಜಣ್ಣ ಹರಿಟ್ರಾಫ್ ಕೇಸಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅನ್ನುವಂಥದ್ದು ಪ್ರೂವ್ ಆಗಿದೆ. ಸಿಐಡಿ ವರದಿ ಕೊಟ್ಟಿದೆ. ದೊಡ್ಡ ಮಟ್ಟದಲ್ಲಿ ಪರೋಕ್ಷವಾಗಿ ನಿಮ್ಮ ವಿರುದ್ಧ ಆರೋಪಗಳನ್ನ ಮಾಡಿದ್ರು. ಈಗ ಯಾವುದೇ ದಾಖಲಾತಿಗಳನ್ನು ಕೊಟ್ಟಿಲ್ಲ. ಹಾಗಾಗಿ ಗೊತ್ತಿಲ್ಲಪ್ಪ, ಅದನ್ನು ಗೊತ್ತಿಲ್ಲ. ಏನ್ ಸಂಬಂಧ? ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ಗೊತ್ತಿಲ್ಲ, ಇನ್ವೆಸ್ಟಿಗೇಷನ್ ಹಾಕಿದ್ದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸರ್, ಮಲೆಗಾಂವ್ ಕೇಸಲ್ಲಿ ಎಲ್ಲರೂ ಕೂಡ ನಿರಪರಾಧ ಅಂತ ಖುಲಾಸೆ ಆಗಿದೆ. ಕೇಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ವಿಚಾರ ತಿಳ್ಕೊಂಡು ಮಾತಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.